ನಮಸ್ಕಾರ ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಎಸ್ ಜೈಶಂಕರ್ ಅವ್ರ ಬಗ್ಗೆ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಒಂದು ವಿಡಿಯೋನ ಕೂಡ ಹಂಚಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿನ್ನೆ ಮಾತಾಡಿದ್ದೇನೆ ಕೂಡ. ಈ ಟ್ವೀಟ್ ಸಂಬಂಧಪಟ್ಟಂತೆ ಈಗ ಎಸ್ ಜೈಶಂಕರ್ ಅವರು ಒಂದು ಉತ್ತರವನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ಅದು ಅತ್ಯಂತ ಖಡಕ್ಕಾದಂತ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ, ಅದರ ಹಿನ್ನೆಲೆ ಏನು, ಇದೆಲ್ಲದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮೋಸ್ಟ್ಲಿ ಇತ್ತೀಚಿನ ವರ್ಷಗಳಲ್ಲಿ ಓರ್ವ ಅತ್ಯುತ್ತಮ ವಿದೇಶಾಂಗ ಸಚಿವ ಯಾರಾದ್ರೂ ಇದ್ರೆ ಅದು ಎಸ್ ಜೈಶಂಕರ್ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಅವರು ಕೈಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳು, ಅದೇ ರೀತಿಯಲ್ಲಿ ಯಾವುದೇ ದೇಶದಲ್ಲಾಗ್ಲಿ ಅಲ್ಲಿಯ ಪತ್ರಕರ್ತರು ಕೇಳುವಂತಹ ಪ್ರಶ್ನೆಗಳಿಗೆ ಅವ್ರು ಕೊಡುವಂತಹ ಉತ್ತರ ಒಂದು ರೀತಿಯಾಗಿ ಗುಂಡು ಹೊಡೆದ ರೀತಿಯಲ್ಲಿ ಇರ್ತದೆ. ಆ ರೀತಿಯಾದಂತಹ ಒಂದು ಉತ್ತರವನ್ನು ಕೊಡ್ತಾರೆ. ಅವರು ಯಾರೇ ಆಗಿರ್ಲಿ, ಯಾವುದೇ ದೇಶದಲ್ಲಿರ್ಲಿ, ಯಾರ ಬಗ್ಗೆನೂ ಕೂಡ ಯಾವುದೇ ರೀತಿಯಾದಂತಹ ಮುಲಾಜಿಲ್ದೇನೆ ಮಾತಾಡುವಂತಹ ವ್ಯಕ್ತಿ ಇದ್ರೆ ಅದು ಎಸ್ ಜೈಶಂಕರ್. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರು ರಾಜಕಾರಣಿ ಅಲ್ಲ. ಅವರು ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಕೊನೆಗೆ ಅವ್ರು ರಿಟೈರ್ಡ್ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ಒಂದು MP ಸ್ಥಾನವನ್ನು ಕೊಟ್ಟಿದ್ದಾರೆ, ಒಂದು ರಾಜ್ಯಸಭಾ ಮೆಂಬರ್ನಾಗಿ ಮಾಡಿ ಕೊನೆಗೆ ಅವ್ರನ್ನ ಮಿನಿಸ್ಟರ್ ಕೂಡ ಮಾಡಿದ್ದಾರೆ. ಆದ್ರಿಂದಾಗಿ ಇಲ್ಲಿ ಎಸ್ ಜೈಶಂಕರ್ ಅವರು ಇದ್ದಾರಲ್ಲ, ಅವರಿಗೆ ರಾಜಕೀಯ ಮಹತ್ವಾಕಾಂಕ್ಷೆ ಇಲ್ಲ. ಅದಕ್ಕೆ ಬದಲಾಗಿ ದೇಶಕ್ಕಾಗಿ ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ನೀವು ಬೇಕಿದ್ರೆ ಅವ್ರ ಯಾವುದೇ ಇಂಟರ್ವ್ಯೂಗಳನ್ನ ನೋಡಿ ಅಥವಾ ಈ ಪತ್ರಿಕಾಗೋಷ್ಠಿಗಳನ್ನ ನೋಡಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತೇಳಿ. ಅದೇ ರೀತಿಯಲ್ಲಿ ಅವ್ರು ಕೈಗೊಳ್ಳುವಂತಹ ನಿರ್ಧಾರಗಳು ಕೂಡ ಅಷ್ಟೇ ಅತ್ಯಂತ ನಿಷ್ಠುರವಾಗಿರ್ತದೆ ಮತ್ತು ದೇಶಕ್ಕೆ ಏನ್ ಲಾಭ ಆಗ್ತದೋ ಅದಕ್ಕೆ ಸಂಬಂಧಪಟ್ಟಂತೆ ಅವರು ನಿರ್ಧಾರಗಳನ್ನ ತಗೊಳ್ತಾರೆ. ಮೊದಲು ನಮ್ಮ ವಿದೇಶಾಂಗ ನೀತಿ ಯಾವ ರೀತಿ ಇತ್ತು ಹೇಳಿ, ಎಲ್ರಿಗೂ ಒಂದ್ ರೀತಿ ಹೆದರ್ಕೊಂಡು ಇವರು ನಿರ್ಧಾರಗಳನ್ನ ತಗೊಳ್ತಾ ಇದ್ರು ನಮ್ಮ ವಿದೇಶಾಂಗ ಮಂತ್ರಿಗಳು. ಆದ್ರೆ ಈಗ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ನಮ್ಮ ದೇಶಕ್ಕೆ ಏನ್ ಲಾಭ ಆಗ್ತದೋ ಆ ರೀತಿಯಾದಂತಹ ನಿರ್ಧಾರವನ್ನು ತಗೊಳ್ತಾರೆ. ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಯುದ್ಧ ಪ್ರಾರಂಭ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇವರು ತಗೊಂಡಂತಹ ಒಂದು ನಿರ್ಧಾರ. ರಷ್ಯಾದ ಮೇಲೆ ಎಲ್ಲ ಅಮೆರಿಕ ಸೇರಿ ಪ್ರತಿಯೊಂದು ದೇಶವೂ ಕೂಡ ನಿರ್ಬಂಧಗಳನ್ನ ಹೇರ್ಲಿಕ್ಕೆ ಶುರು ಮಾಡ್ತು. ಅವರಿಂದ ಯಾವುದೇ ವಸ್ತುಗಳನ್ನ ಯಾರು ಖರೀದಿ ಮಾಡಬೇಡಿ ಅಂತ ಒಂದು ತರಾವನ್ನು ಹೊರಡಿಸ್ಬಿಡ್ತು. ಅಮೆರಿಕ ಹೇಳಿದಾಗ ಇಡೀ ವಿಶ್ವ ಕೇಳಲೇಬೇಕು. ಆ ರೀತಿಯಾದಂತಹ ಮನಸ್ಥಿತಿಯಲ್ಲಿರುವವರು ಅಮೆರಿಕದವರು. ಆದ್ರೆ ಭಾರತ ದೇಶ ಇವರ ಈ ತರವನ್ನ ಧಿಕ್ಕರಿಸ್ತು. ಅದಕ್ಕೆ ಬದಲಾಗಿ ನಾವು ನಮ್ಮ ಲಾಭಕ್ಕಾಗಿ ರಷ್ಯಾದಿಂದ ಡಿಸ್ಕೌಂಟ್ ರೇಟ್ ನಲ್ಲಿ ಫ್ಯೂಯಲ್ ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದಕ್ಕೆ ಕೂಡ ಎಲ್ಲ ಯುರೋಪಿಯನ್ ಯೂನಿಯನ್ ಅಥವಾ ಬೇರೆ ಬೇರೆ ದೇಶದವರು ಎಲ್ಲರೂ ಕೂಡ ಕಣ್ಣು ಕೆಂಪಗಾಗಿಸ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ನಾವು ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಸಂಸ್ಕರಣೆ ಮಾಡಿ ಇದನ್ನ ಯುರೋಪಿಯನ್ ಯೂನಿಯನ್ಗೆ ನಾವು ಕೊಡ್ತಾ ಇದ್ವಿ. ಆ ಮೂಲಕ ಭಾರತ ಈ ಫ್ಯೂಯಲ್ ಎಕ್ಸ್ಪೋರ್ಟ್ ನಲ್ಲಿ ನಂಬರ್ 1 ಸ್ಥಾನಕ್ಕೆ ಹೋಗ್ಬಿಡ್ತು. ಅಂದ್ರೆ ಇಲ್ಲಿ ನಮ್ಗೆ ಆಯಿಲ್ ಸಿಗಲ್ಲ, ನಾವು ತಗೊಂಡ್ ಬರೋದು ಹೊರಗಡೆಯಿಂದಾನೆ. ಆದ್ರೆ ನಾವು ಅದನ್ನ ಸಂಸ್ಕರಿಸಿ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಇದರಿಂದಾಗಿ ನಮ್ಗೆ ಹಣ ಕೂಡ ಬಂತು. ಅದೇ ರೀತಿಯಲ್ಲಿ ಯುರೋಪಿಯನ್ ಯೂನಿಯನ್ ಅವರು ಉಸಿರಾಡ್ಲಿಕ್ಕೆ ಕೂಡ ಈ ಮೂಲಕ ನಾವು ಹೆಲ್ಪ್ ಕೂಡ ಮಾಡಿದ್ವಿ. ಈ ರೀತಿಯಾಗಿ ಖಡಕ್ಕಾದಂತ ನಿರ್ಧಾರವನ್ನು ತಗೊಳ್ಳೋ ಮುಖಾಂತರ ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ ಅಂತ ಹೇಳ್ಕೊಂಡು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟವರು ಎಸ್ ಜೈಶಂಕರ್. ಇದು ಅವ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುವಂತಹ ಕೆಲವೊಂದು ವಿಚಾರಗಳು. ಈಗ ಏನಾಗಿದೆ ಅಂದ್ರೆ ಈ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಜೈಶಂಕರ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಅಂತ ಹೇಳ್ಕೊಂಡು ಈಗ ಎಲ್ಲಾ ಕಡೆ ಅದನ್ನ ಪ್ರಚಾರ ಮಾಡ್ತಾ ಇದೆ ಕಾಂಗ್ರೆಸ್. ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಭಯೋತ್ಪಾದಕರ ದಾಳಿಯನ್ನ ನಡೆಸಿದಾಗ ನಾವು ಅವರಿಗೆ ಹೇಳಿದ್ವಿ ಈ ರೀತಿ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ವಿ ಅನ್ನೋ ರೀತಿಯಲ್ಲಿ ಅವರು ಹೇಳಿರೋದು. ಆದ್ರೆ ಅದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಇವರು ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನೊಂದು ಪ್ರಶ್ನೆಯನ್ನ ಎತ್ತಿದ್ರು. ಅದೇನು ಅಂತ ಹೇಳಿದ್ರೆ, ಭಾರತ ದೇಶದ ಎಷ್ಟು ಜೆಟ್ ಫೈಟರ್ ಗಳನ್ನ ಪಾಕಿಸ್ತಾನ ಹೊಡೆದಾಕಿದೆ, ಇದರ ಲೆಕ್ಕಾಚಾರವನ್ನ ಕೊಡಿ ಅಂತ ಕೂಡ ಮಾತಾಡಿದ್ದಾರೆ. ಈ ಮಾತನ್ನ ಇಟ್ಕೊಂಡು ಈಗ ಪಾಕಿಸ್ತಾನದಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ, ಭಾರತ ದೇಶದ ಹಲವಾರು ಜೆಟ್ಗಳನ್ನ ನಾವು ಹೊಡೆದಾಕಿದ್ದೇವೆ ಅಂತಕೊಂಡು. ಪಾಕಿಸ್ತಾನ ಸೋತು ಸುಣ್ಣ ಆಗಿದ್ರು ಕೂಡ ಭಾರತದ ಬಗ್ಗೆ ಮಾತಾಡ್ಲಿಕ್ಕೆ ವಿಷಯವನ್ನ ರಾಹುಲ್ ಗಾಂಧಿ ಅವರೇ ಅವರಿಗೆ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಜೈಶಂಕರ್ ಅವರು ಅತ್ಯಂತ ಖಾರವಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಟ್ವೀಟ್ ಮುಖಾಂತರನೇ ಉತ್ತರ ಕೊಟ್ಟಿದ್ದಾರೆ. ಆ ಟ್ವೀಟ್ ನಲ್ಲಿ ಏನಿದೆ ಅದನ್ನ ನಿಮ್ಗೆ ಓದಿ ಹೇಳ್ತೇನೆ. Why are you more interested in playing Pakistani propaganda over the information provided by our government? Are the global agents controlling Congress so intimidated by our indigenous defense tech that they have asked you to downplay it? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವ್ ಯಾಕೆ ಒಂದ್ ರೀತಿಯಾಗಿ ಪಾಕಿಸ್ತಾನಿ ಏಜೆಂಟ್ ತರ ಬಿಹೇವ್ ಮಾಡ್ತಾ ಇದ್ದೀರಾ, ಅಂದ್ರೆ ಅವರ ಭಾಷೆಯಲ್ಲಿ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗೇನೆ ವಿದೇಶಿ ಶಕ್ತಿಗಳು ಏನಾದ್ರೂ ಕಾಂಗ್ರೆಸ್ ನ ಕಂಟ್ರೋಲ್ ಮಾಡ್ತಾ ಇದೆಯಾ, ಆ ಮುಖಾಂತರ ನಮ್ಮ ಡಿಫೆನ್ಸ್ ಟೆಕ್ನಾಲಜಿ ಏನಿದೆ ಅದನ್ನ ಅತ್ಯಂತ ಕೆಳಮಟ್ಟದಲ್ಲಿ ತೋರಿಸುವಂತಹ ಪ್ರಯತ್ನ ಏನಾದ್ರು ನಡೀತಾ ಇದೆಯಾ ಅಂತ ಹೇಳ್ಕೊಂಡು ಕಾಂಗ್ರೆಸ್ ನ, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವ್ರನ್ನ ಜೈಶಂಕರ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅದನ್ನ ನಾನು ಕಾತುರದಿಂದ ಕಾಯ್ತಾ ಇದ್ದೇನೆ. ಒಂದ್ ರೀತಿಯಾಗಿ ಹೇಳ್ಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರು ಮಾಡುವಂತ ಕೆಲವೊಂದು ಟ್ವೀಟ್ಗಳು ಅಥವಾ ಕೊಡುವಂತ ಕೆಲವೊಂದು ಹೇಳಿಕೆಗಳಿದೆಯಲ್ಲ, ಇದ್ಯಾವಾಗ್ಲೂ ಕೂಡ ಅಷ್ಟೇ ನಮ್ಮ ದೇಶದ ಸೈನಿಕರ ಸ್ಥೈರ್ಯವನ್ನ ಕೆಡಿಸುವ ರೀತಿಯಲ್ಲಿ ಇರ್ತದೆ. ಈ ಹಿಂದೆ ನಿಮ್ಗೆ ಗೊತ್ತಿರಬಹುದು, ಈ ಚೀನಾ ಮತ್ತೆ ಭಾರತದ ನಡುವೆ ಸಂಘರ್ಷ ನಡೀತು ಗಲ್ವಾನ್ ಕಣಿವೆಯಲ್ಲಿ. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ನಾವು ಮೋಸ್ಟ್ಲಿ 20-22 ಜನ ಸೈನಿಕರನ್ನ ಕಳ್ಕೊಂಡ್ವಿ. ಆದ್ರೆ
ಚೀನಾ ಕಳ್ಕೊಂಡಂತ ಸೈನಿಕರ ಲೆಕ್ಕಾಚಾರವನ್ನ ಚೀನಾ ಕೊಡ್ಲಿಲ್ಲ. ಅದಕ್ಕೆ ಬದಲಾಗಿ ಬೇರೆ ಮೀಡಿಯಾದಿಂದ ಬಂದಿರೋದು ಏನಂತ ಹೇಳಿದ್ರೆ ಚೀನಾ ಹೆಚ್ಚು ಕಡಿಮೆ 100-120 ಜನ ಸೈನಿಕರನ್ನ ಈ ಒಂದು ಘರ್ಷಣೆಯಲ್ಲಿ ಕಳ್ಕೊಂಡಿದೆ ಅಂತ ಕೊಂಡು ರಿಪೋರ್ಟ್ ಅನ್ನು ಕೂಡ ಮಾಡಿತ್ತು. ಆದ್ರೆ ನಿಮ್ಗೆ ಗೊತ್ತಲ್ಲ, ಚೀನಾ ಯಾವುದೇ ಕಾರಣಕ್ಕೆ ಯಾವುದನ್ನು ಒಪ್ಕೊಳ್ಳಿಕ್ ಹೋಗಲ್ಲ, ಅಲ್ಲಿ ಯಾವುದೇ ವಿಷಯಗಳು ಹೊರಗಡೆ ಬರೋದಿಲ್ಲ. ಇದು ಎಲ್ರಿಗೂ ಗೊತ್ತಿದ್ದಂತಹ ವಿಷಯ. ಆದ್ರೆ ರಾಹುಲ್ ಗಾಂಧಿ ಅವರು ಈ ಸಂದರ್ಭದಲ್ಲಿ ಮೋಸ್ಟ್ಲಿ ಯಾವುದೋ ವಿದೇಶದಲ್ಲಿ ಕೂತ್ಕೊಂಡು ಅವ್ರು ಕೊಟ್ಟಿರುವಂತಹ ಹೇಳಿಕೆ ಅನ್ಸ್ತದೆ, ನನಗೆ ಸರಿ ಎಕ್ಸಾಕ್ಟ್ ಆಗಿ ನೆನಪಾಗ್ತಾ ಇಲ್ಲ. ಅಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಹಮಾರಿ ಸೋಲ್ಜರ್ಸ್ಗೂ ಪಿಟಾಯಿ ಹೋರಾ ಅಂತ ಹೇಳ್ಕೊಂಡು ಹೇಳಿದ್ರು. ಅಂದ್ರೆ ನಮ್ಮ ದೇಶದ ಸೈನಿಕರಿಗೆ ಚೀನಾದವರು ಹೊಡಿತಾ ಇದ್ದಾರೆ ಅಥವಾ ಕೊಲ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟು ನಮ್ಮ ಸೈನಿಕರ ಆತ್ಮಸ್ಥೈರ್ಯವನ್ನ ಕುಗ್ಗಿಸ್ಲಿಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ರು. ಇಲ್ಲಿ ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರು ಒಂದ್ ರೀತಿಯಾಗಿ ಚೀನಾದ ಭಾಷೆಯಲ್ಲಿ ಭಾರತದ ವಿರುದ್ಧವಾಗಿ ಮಾತಾಡಿದ್ರು. ಇದು ರಾಹುಲ್ ಗಾಂಧಿ ಅವರ ಸ್ವಭಾವ ಅನ್ಸ್ತದೆ. ಯಾವಾಗ್ಲೂ ಕೂಡ ಅಷ್ಟೇ ಅವರಿಗೆ ಚೀನಾ ಮತ್ತು ಪಾಕಿಸ್ತಾನದ ಬಗ್ಗೆ ಅಪಾರವಾದಂತ ಪ್ರೀತಿ. ನಿಮ್ಗೆ ಗೊತ್ತಿದೆ, ಅವ್ರು ಯಾವ್ದೊಂದು ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ, ಅದನ್ನ ಇಲ್ಲಿವರೆಗೂ ಕೂಡ ಎಲ್ಲಿಯೂ ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ. ಹಾಗೇನೆ ಮೊದ್ಲಿಂದನೂ ಕೂಡ ಅಷ್ಟೇ ಪಾಕಿಸ್ತಾನ ಜೊತೆಗೆ ಮಾತುಕತೆಗೆ ಕೂತ್ಕೊಳ್ಳಿ ಅಂತಕೊಂಡು ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ರು. ಆದ್ರೆ ಭಾರತ ಸರ್ಕಾರ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ, ಭಯೋತ್ಪಾದನೆ ಮತ್ತೆ ಮಾತುಕತೆ ಒಟ್ಟಿಗೆ ನಡೆಯುವಂತ ಸಾಧ್ಯತೆ ಇಲ್ಲ. ಏನಿದ್ರು ಭಯೋತ್ಪಾದನೆ ನಿಲ್ಲಿ, ಅದಾದ ಮೇಲೆ ನಾವು ಮಾತುಕತೆ ಕೂತ್ಕೊಳ್ತೇವೆ ಅಂತ ಕೊಂಡು ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿವರೆಗೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಕೆಲವರು ಹೇಳ್ತಾರೆ, ಹಾಗಾದ್ರೆ ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮಗಳ ಮದುವೆಗೆ ಬಿರಿಯಾನಿ ತಿನ್ಲಿಕ್ಕೆ ಯಾಕೆ ಪಾಕಿಸ್ತಾನಕ್ಕೆ ಹೋಗಿದ್ರು ಅಂತ ಕೊಂಡು. ಹೌದು, ನರೇಂದ್ರ ಮೋದಿ ಅವರು ಹೋಗಿದ್ರು, ಅದು ಕೂಡ ಆಕಸ್ಮಿಕ ಭೇಟಿಯಾಗಿತ್ತು. ಅವರು ಅಫ್ಘಾನಿಸ್ತಾನದಲ್ಲಿದ್ರು. ಆ ಸಂದರ್ಭದಲ್ಲಿ ನವಾಜ್ ಶರೀಫ್ ಅವರು ಕರೆದ್ರು. ಆಗ ನರೇಂದ್ರ ಮೋದಿ ಅವರು ರಾಜಕೀಯವಾಗಿ ನನಗೆ ಮುಂದಿನ ದಿನಗಳಲ್ಲಿ ಇದರಿಂದಾಗಿ ಸಮಸ್ಯೆ ಆಗಬಹುದು ಅನ್ನೋದನ್ನ ಯೋಚನೆ ಮಾಡದೇನೆ ಪಾಕಿಸ್ತಾನಕ್ಕೆ ಹೋದ್ರು, ಸ್ನೇಹ ಹಸ್ತವನ್ನ ಚಾಚಿದ್ರು ಕೂಡ. ಆದ್ರೆ ಪಾಕಿಸ್ತಾನ ನರಿಬುದ್ಧಿಯನ್ನ ಬಿಡ್ಲಿಲ್ಲ. ಅದು ಯಾವಾಗ ಗೊತ್ತಾಯ್ತು, ಆ ದಿನದಿಂದ ಪಾಕಿಸ್ತಾನದೊಂದಿಗೆ ಎಲ್ಲಾ ಸಂಬಂಧವನ್ನ ಭಾರತ ಕಡ್ಕೊಳ್ತಾ ಬಂತು. ಈವಾಗ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈಗಂತೂ ಭಾರತ ಯಾವುದೇ ಕಾರಣಕ್ಕೆ ಪಾಕಿಸ್ತಾನ ಜೊತೆಗೆ ಮಾತುಕತೆಗೆ ನಾವು ಸಿದ್ಧ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಏನಿದ್ರು ನಾವು ಮಾತಾಡೋದು ಭಯೋತ್ಪಾದನೆ ಬಗ್ಗೆ ಮತ್ತೆ POKಯನ್ನ ಯಾವಾಗ ನೀವು ಖಾಲಿ ಮಾಡ್ತೀರಾ, ಇದು ಎರಡು ವಿಷಯವನ್ನ ಬಿಟ್ಟು ಬೇರೆ ಯಾವುದೇ ವಿಷಯವನ್ನ ಪಾಕಿಸ್ತಾನ ಜೊತೆ ನಾವು ಮಾತಾಡೋಲ್ಲ ಅಂತಕೊಂಡು ಈಗಾಗಲೇ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಬಿಟ್ಟಿದೆ. ಇನ್ನು ಮುಂದಾದ್ರೂ ರಾಹುಲ್ ಗಾಂಧಿ ಅವರು ಭಾರತದ ಸೈನಿಕರ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡೋದನ್ನ ಬಿಟ್ಟು ಸ್ವಲ್ಪ ಇನ್ನು ಮುಂದಾದ್ರೂ ರಾಹುಲ್ ಗಾಂಧಿ ಅವರು ಭಾರತದ ಸೈನಿಕರ ಬಗ್ಗೆ ಈ ರೀತಿಯಾಗಿ ಕೇವಲವಾಗಿ ಮಾತಾಡೋದನ್ನ ಬಿಟ್ಟು ಸ್ವಲ್ಪ ಬೇರೆ ರೀತಿಯಾಗಿ ಯೋಚನೆ ಮಾಡೋದು ಬಹಳ ಒಳ್ಳೆದಂತದ್ದೇ. ಸರ್ಕಾರವನ್ನು ಟೀಕೆ ಮಾಡಲಿ, ತೊಂದರೆ ಇಲ್ಲ. ಆದ್ರೆ ಸೈನ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಮಾತಾಡುವಾಗ ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಯಾಕಂದ್ರೆ ಇವರ ಹೇಳಿಕೆ ಇದೆಯಲ್ಲ, ಇದನ್ನ ಉಳಿದವರು ಬೇರೆ ರೀತಿಯಾಗಿ ಅರ್ಥೈಸ್ಕೊಳ್ತಾರೆ. ಅದರಿಂದಾಗಿ ಸರ್ಕಾರಕ್ಕೆ ಸಮಸ್ಯೆ ಉಂಟಾಗ್ತದೆ. ಇದನ್ನ ಇವರು ಅರ್ಥ ಮಾಡ್ಕೋಬೇಕು. ಈ ಬುದ್ಧಿ ಯಾವಾಗ ರಾಹುಲ್ ಗಾಂಧಿ ಬರ್ತದೋ ಖಂಡಿತವಾಗಿ ಗೊತ್ತಿಲ್ಲ. ನೋಡೋಣ. ರಾಹುಲ್ ಗಾಂಧಿ ಅವರಿಗಂತೂ ಅತ್ಯಂತ ಖಡಕ್ ಆದಂತಹ ಉತ್ತರವನ್ನೇ ಜೈಶಂಕರ್ ಅವರು ಕೊಟ್ಟಿದ್ದಾರೆ. ಇದನ್ನ ಇವ್ರು ಜೀರ್ಣಿಸ್ಕೊಳ್ತಾರ ಇಲ್ವಾ ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.